ಇದನ್ನು ನಾವೇ ಮಣ್ಣು ಹೊಡೆಸ್ಕೊಂಡು ಹೆಚ್ಚು ಕಡಿಮೆ ಒಂದು 10-12 ವರ್ಷಗಳಿಂದ ಈ ಏರಿಯಾಗೆ ಒಂದು ರೋಡು ಮಾಡಿಲ್ಲ, ಒಂದು ಯಾವುದೇ ಅಭಿವೃದ್ಧಿನೂ ಮಾಡಿಲ್ಲ. ಮಣ್ಣು ಹೊಡೆಸ್ಕೊಂಡು ಹಂಗಾಗಿ ಯಾರು ಏನು ಮಾಡಿಸಲ್ಲ, ಬಂದು ನೋಡಲ್ಲ. ದುಡ್ಡಿಂದ ನೀವು ಇದು ಮಾಡಿರಲ್ಲ, ನಡ್ಕೊಂಡು ಸಮೇತ ಓಡಾಡೋಕ್ಕಾಗಲ್ಲ, ಅಷ್ಟು ತೊಂದರೆ ಆಗುತ್ತೆ. ಆಮೇಲೆ ಮೇಯ್ನ್ ರೋಡಿಗೆ ಸ್ಟ್ರೈಟ್ ಇಲ್ಲ. ರಸ್ತೆ ಹಾಗೂ ಚರಂಡಿ ವ್ಯವಸ್ಥೆಗಳಿಲ್ಲದ ತಿಪಟೂರಿನ ಶಂಕರನಗರ ಬಡಾವಣೆ. ಶಂಕರನಗರ ಬಡಾವಣೆಯ ನಿವಾಸಿಗಳ ಕಷ್ಟವನ್ನ ಕೇಳೋರು ಯಾರೂ ಇಲ್ಲ. ಕಳೆದ 10 ವರ್ಷಗಳಿಂದ ತಿಪಟೂರು ನಗರಸಭೆ ವ್ಯಾಪ್ತಿಯಲ್ಲಿ ಬರುವ ಶಂಕರನಗರ ಬಡಾವಣೆಯಲ್ಲಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿ ಕೆಲಸ ಆಗದೆ ಬೇಸತ್ತ ಶಂಕರನಗರ ಬಡಾವಣೆಯ ಜನರು. ನಗರಸಭೆ ವ್ಯಾಪ್ತಿಗೆ ಒಳಪಡುವ ಶಂಕರನಗರ ಬಡಾವಣೆಯಲ್ಲಿ ಶಂಕರನಗರ ಬಡಾವಣೆಯ ನಿವಾಸಿಗಳಿಗೆ ಚರಂಡಿ ಹಾಗೂ ರಸ್ತೆ ಬೇಕು ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಚುನಾಯಿತ ಪ್ರತಿನಿಧಿಗಳಿಗೆ ಮನವಿಯನ್ನ ಸಲ್ಲಿಸಿದರೂ ಕೂಡ ನಗರಸಭೆಯ ಅಧಿಕಾರಿಗಳು ಇತ್ತ ಗಮನವನ್ನ ಹರಿಸುತ್ತಿಲ್ಲ ಎಂದು ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಶಂಕರನಗರ ಬಡಾವಣೆಯಲ್ಲಿ ಸುಮಾರು 650ರಿಂದ 600 ಮನೆಗಳಿರುವ ಬಡಾವಣೆಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಬಡಾವಣೆಯ ಜನರು ರಸ್ತೆ ಹಾಗೂ ಚರಂಡಿ ನೀರಿನ ವ್ಯವಸ್ಥೆ ಇಲ್ಲದ ಕಾರಣ ಶಂಕರನಗರ ನಿವಾಸಿಗಳಿಗೆ ತೊಂದರೆ ಉಂಟಾಗುತ್ತಿದೆ. ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನವನ್ನು ಹರಿಸಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗಳನ್ನು ಸರಿಪಡಿಸಿ ಜನರ ಸಮಸ್ಯೆಯನ್ನ ಬಗೆಹರಿಸಬೇಕೆಂದು ಶಂಕರನಗರ ನಿವಾಸಿಗಳು ಮನವಿಯನ್ನ ಮಾಡಿದ್ದಾರೆ. ನಾವೀಗ ತಿಪಟೂರು ನಗರಸಭೆ ವ್ಯಾಪ್ತಿ ಶಂಕರನಗರ ಏರಿಯಾದಲ್ಲಿ ಇದ್ದೀವಿ. ಇಲ್ಲಿ ರೋಡಿಗೆ ಜನ ಎಲ್ಲರಿಗೂ ರೋಡಿಗೆ ತೊಂದರೆ ಆಗಿ ಜನ ಭಾಳ ಪ್ರತಿಷ್ಠಾಪಿಸ್ತಿದ್ದಾರೆ. ಹಂಗಾಗಿ ಇಲ್ಲಿ ಕಮಿಷನರ್ಗೆ ಮನವಿ ಮಾಡಿದ್ರು ಮತ್ತು ಅರ್ಜಿ ಕೊಟ್ಟರು ಈ ರೋಡಿನ ಬಗ್ಗೆ ಯಾರೂ ಬಂದು ತಲೆ ಕೆಡ್ಸ್ಕೊಂಡಿಲ್ಲ. ಎಲ್ಲ ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ ಇದು ಮಾಡ್ತಿದ್ದಾರೆ. ನೌಕರರಿಂದವರು ಭಾಳ ನೆಗ್ಲೆಕ್ಟ್ ಆಗಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಇರುವಾಗ ನಾವಿಲ್ಲಿ ಬಂದು ಎಲ್ಲ ಇನ್ವೆಕ್ಷಣೆ ಮಾಡ್ತಾಯಿದ್ದೀವಿ. ಈಗ ಸುಮಾರು 10-12 ವರ್ಷಗಳಿಂದ ಈ ಏರಿಯಾಗೆ ಒಂದು ರೋಡು ಮಾಡಿಲ್ಲ, ಒಂದು ಯಾವುದೇ ಅಭಿವೃದ್ಧಿನೂ ಮಾಡಿಲ್ಲ. ಮತ್ತು ಇಲ್ಲಿ ನೋಡಿ ಬ್ರಿಡ್ಜ್ ಎಲ್ಲ ಹಂಗೆ ಇದೆ, ಬ್ರಿಡ್ಜು ಒಂದು ಮಾಡಿಲ್ಲ. ಜನಕ್ಕೆ ಭಾಳ ತೊಂದರೆ ಆಗ್ತಾಯಿದೆ ಮಳೆಯ ಕಾರಣಕ್ಕಾಗಿ. ಹಂಗಾಗಿ ಇದಕ್ಕೆಲ್ಲ ಕಾರಣ ನಗರಸಭೆಯ ನೌಕರರ ಒಂದು ಅಧಿಕಾರಿಗಳ ಒಂದು ದುರನಡತೆ, ಅವರ ಒಂದು ನೆಗ್ಲಿಟಿಸಮ್ ಅಂತೇಳಿ ಜನಕ್ಕೆ ಇಲ್ಲಿ ಕಾಣ್ತಾ ಇದೆ. ಹಂಗಾಗಿ ಈ ಭಾಗದ ಜನಗಳ ಹತ್ರ ಇಲ್ಲಿ ಏನು ತೊಂದರೆ ಆಗಿದೆ ಅನ್ನೋದನ್ನು ನಾವು ಅವ್ರಿಗೆ ಕೊಡ್ತಾ ಇದ್ದೀವಿ. ನೋ ಪಾರ್ಕಿಂಗಲ್ಲಿ ಬಂದು ಬರೋ ದಾರಿಗಳಲ್ಲೆಲ್ಲ ಗಾಡಿ ನಿಲ್ಲಿಸ್ತಾರೆ. ಹಾಗಾಗಿ ಜನಕ್ಕೆ ಭಾಳ ತೊಂದರೆ ಆಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇದನ್ನು ಬಂದು ಸ್ಪಂದಿಸಬೇಕು ಅಂತೇಳಿ ನಮ್ಮ ಚಾನಲ್ ಮುಖಾಂತರ ಅವ್ರಿಗೆ ಮನವಿ ಮಾಡ್ತಾ ಇದ್ದೀವಿ. ಒಳ್ಳೆ ಕಮಿಷನರ್ನೇ ದೂರ ಮಾಡಿ, ಯಾಕಂದ್ರೆ ಅಧ್ಯಕ್ಷರಿಗೆ ಕಂಪ್ಲೇಂಟ್ ಮಾಡಿ. ಅಲ್ಲ ಕೌನ್ಸಿಲರ್ ಇದ್ದಾನಲ್ಲ? ಇಲ್ಲ ಇಲ್ವಾ? 3 ತಿಂಗಳಾಯ್ತಲ್ಲ. ಸರಿ ಕಂಪ್ಲೇಂಟ್ ಮಾಡಿದ್ದೀರಾ? ಏನು ಅದೇ ಮನವಿ ಕೊಟ್ಟಿದ್ದೀರಾ? ಎಲ್ಲ ಇಲ್ಲಿ ಕನ್ಸರ್ನ್ ಆಗಿರೋ ಕೌನ್ಸಿಲರ್ ಮನೆಗೆಲ್ಲ ಹೋಗಿ ಹೇಳಿ ಬಂದಿದ್ದೀವಿ. ನಾವು 10 ಸಾರಿ ಹೇಳಿ ಸಾಕಾಗಿದೆ. ಚೀಫ್ ಆಫೀಸರು ನಾವು ಯಾವಾಗ ಹೋದ್ರೂ ಏನು ಸಿಗೋ ಚಾನ್ಸಸ್ ತುಂಬ ಕಡಿಮೆ, ಸಿಕ್ಕಿಲ್ಲ ನಮಗೆ. ಆಮೇಲೆ ಫೋಟೋ ಎಲ್ಲ ಕಳಿಸಿದ್ದೀವಿ ಅವ್ರಿಗೆ. ಇದು ಕನ್ಸರ್ನ್ ಆಗಿರೋ ಫೋಟೋಸ್ ಎಲ್ಲ ನೋಡಿ. ಇಲ್ಲಿ ಇದು ರೋಡ್ ಆಗಬೇಕು, ರೋಡ್ ಆಗಿಲ್ಲ. ಇದನ್ನು ನಾವೇ ಮಣ್ಣು ಹೊಡೆಸ್ಕೊಂಡು ಹೆಚ್ಚು ಕಡಿಮೆ ಒಂದು 10-12 ಲೋಡ್ ಮಣ್ಣು ಹೊಡೆಸ್ಕೊಂಡು ಇದನ್ನು ನಾವೇ ದುಡ್ಡು ಹಾಕಿ ಸಮ ಮಾಡಿರೋದು. ಕಮಲ ಎಷ್ಟು ವರ್ಷದಿಂದ ಇಲ್ಲಿ ವಾಸ ಆಗಿದೆ? ನಾವಿಲ್ಲಿ 10 ವರ್ಷದಿಂದ ಇದ್ದೀವಿ. ಏನು ಏನು ಸೌಲಭ್ಯ ಇಲ್ಲ ಇಲ್ಲಿ. 10 ವರ್ಷದಿಂದನೂ ಈ ಬಡಾವಣೆಗೆ ಯಾವುದೇ ಸೌಲಭ್ಯ ಏನು ಸೌಲಭ್ಯ ಇಲ್ಲ. ನೀರಿಂದು ಇರಲಿಲ್ಲ, ಈಗ ಒಂದು ಸ್ವಲ್ಪ ನೀರಿಂದ ಐತಿ. ಎಷ್ಟು ಮನೆಗಳಿವೆ ಇಲ್ಲಿ? ಇಲ್ಲಿ ಸುಮಾರು ಇದಾವೆ ಮನೆಗಳೆಲ್ಲವ. ಇಲ್ಲಿ ಸುಮಾರು ಮನೆಗಳಿದಾವೆ. ಇಲ್ಲಿ ಕೌನ್ಸಿಲರ್ಗೆಲ್ಲ ನೀವು ಪತ್ರ ಬರೆದಿದ್ದೀರಾ? ಮನವಿ ಪತ್ರ ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಿ. ಏನು ಹೇಳ್ತಾರೆ? ಅವ್ರು ಏನು ಹೇಳ್ತಾರೆ, ಬರ್ತೀವಿ ಅಂತಾರೆ, ಬರಲ್ಲ ಅಷ್ಟೇ. ಇವ್ರೇ ಇಲ್ಲಿ ಒಬ್ರು ಬಾಡಿಗೆ ಇದ್ದರು, ರೋಡೆಲ್ಲ ಮಾಡಿಸ್ಕೊಂಡ್ರು, ಮಣ್ಣು ಹೊಡೆಸ್ಕೊಂಡು. ಹಂಗಾಗಿ ಯಾರು ಏನು ಮಾಡಿಸಲ್ಲ, ಬಂದು ನೋಡಲ್ಲ. ಸ್ವಂತ ದುಡ್ಡಿಂದ ನೀವು ಇದು ಮಾಡಿರೋದಾ? ಸ್ವಂತ ದುಡ್ಡಿಂದ ಇದೆಲ್ಲ ನಾವು ಮಣ್ಣು ಹೊಡೆಸ್ಕೊಂಡು ಮಾಡಿಸ್ಕೊಂಡು. ನಾವು ಎಷ್ಟು ಸಲ ಇಂಜಿನಿಯರ್ಗೂ, ಮುನ್ಸಿಪಲ್ ಇಂಜಿನಿಯರ್ಗೂ ತೋರಿಸಿದ್ದೀನಿ ನಾನು. ಇಲ್ಲಿ ನೋಡಕ್ ಬಂದಿದ್ರು ಬೋರ, ಅವಾಗಲೂ ತೋರಿಸ್ತೀನಿ. ಏನು ಹೇಳಿದ್ರು ಅವರು? ಮಾಡಿಸ್ಕೊಡ್ತೀವಿ ಕಣ್ರಿ ಅಂದರು. ಅರ್ಧ ಮಾಡಿಸ್ಕೊಟ್ರು ಚರಂಡಿಯ. ಹಂಗೆ ಬಿಟ್ಟೋದ್ರು. ಬಿಟ್ಟೋಗಿ 2 ವರ್ಷ ನೀರು ಬಂದು ಇಲ್ಲಿ ನಿಲ್ಲುತ್ತೆ ನಮಗೆ ಸಮಸ್ಯೆ. ಸೊಳ್ಳೆಗಳು ಈಗ ಒಂದು ವಾರದ ಬಿದ್ದಿದ್ರು. ಹಂಗಾಗುತ್ತೆ. ಮಳೆ ಬಂದ ತುಂಬ ಕಷ್ಟ, ಇಲ್ಲಿ ಓಡಾಡೋಕ್ಕೆ ಆಗಲ್ಲ.
ಹಿಂಸೆ ಆಗುತ್ತೆ. ನಗರಸಭೆಗೆ ಮತ್ತೆ ಹೋಗಿ ಏನು ಕಂಪ್ಲೇಂಟ್ ಮಾಡಿಲ್ಲ? ಕಂಪ್ಲೇಂಟ್ ಮಾಡಿಲ್ಲ, ಈಗ ಸದ್ಯದಲ್ಲಿ ಮಾಡಿಲ್ಲ. ಮಾಡಿ ನಮಗೂ ಸಾಕಾತು. ಕೌನ್ಸಿಲ್ರಿಗೂ ಹೇಳಿದು ಏನು ಏನಂತ ಹೇಳಿದ್ರು? ಹ್ಞೂ ಮಾಡಿಸ್ತೀವಿ ಅಷ್ಟೇ. ಇನ್ನು ಮನೆಗಳಾಗಿಲ್ಲ ಅಂದರು. ಈಗ ಆಗಿದಾವಲ್ಲ ಮನೆಗಳು. ಬಟ್ ಮಾಡಿಸ್ತೀವಿ ಅಂತ ಬರೀ ಆಶ್ವಾಸನೆ ಕೊಟ್ಟು ಹೋಗ್ತಿದ್ದಾರೆ. ಬಟ್ ಯಾವುದೇ ಕೆಲಸ ಮಾಡಿಲ್ಲ, ಏನು ಮಾಡಿಲ್ಲ. ನೀರಿಂದು ಇರಲಿಲ್ಲ, ಈಗ ಸದ್ಯಕ್ಕೆ ನೀರಿಂದು ಮಾಡ್ಕೊಟ್ಟವ್ರೆ. ಎಷ್ಟು ದಿನ ಆಗಿದೆ ನೀರಿನ ಮಾಡಿ? ಇನ್ನೇನು ಒಂದು 3-4 ತಿಂಗಳಾಯ್ತು ಅಷ್ಟೇ. ಅಲ್ಲಿಂದ ಬಳ್ಳಿ ಪೈಪ್ ಎಳ್ಕಂತದ್ದು, ನೀರು ಹಾಕ್ಯಂತದ್ದು ಈಗ ವರ್ಷಕ್ಕಿಂದವ. ಈಗ ಸದ್ಯಕ್ಕೆ ಪೈಪ್ ಕೊಟ್ಟು ಶಾಸಕರಿಗೆ ಇದ್ರ ಬಗ್ಗೆ ಏನು ತಿಳಿಸಿಲ್ವಾ ನೀವು? ಎಲ್ಲರಿಗೂ ಹೇಳಿ ಆಗೋಯ್ತಿ. ಯಾರು ಬರ್ತಾ ಇಲ್ವಲ್ಲ ಇಲ್ಲಿ, ಯಾರು ಬರಲ್ಲ. ನಾವು ಮಾಡ್ಕೊಡ್ತೀವಿ ಅಂತ ಒಬ್ಬರು ಬರಲ್ಲ ಇಲ್ಲಿ. ಶಾಸಕರು ಸಹ ಬಂದಿಲ್ಲ, ಯಾರು ಬರಲ್ಲ ಇಲ್ಲಿ. ಬರ್ತಾರೆ, ನೋಡ್ತಾರೆ, ಏನು ಮಾಡ್ಕೊಡಲ್ಲ. ಬರೀ ಆಶ್ವಾಸನೆ ಕೊಟ್ಟು ಹೋಗ್ತಾರೆ ಅಷ್ಟೇ. ಇನ್ನು ನಾವು ಎಷ್ಟು ದಿವಸ ಅಂತ ಹೇಳೋಣ. ಕಂದಾಯಕ್ಕೆ ಮಾತ್ರ ಬರ್ತಾರೆ. ಎಲ್ಲದೂ ಕಟ್ತೀವಿ. ಕಂದಾಯ, ಈ ಚೂಡಿದು ನೀರಿಂದ ಎಲ್ಲ ಕಟ್ತೀವಿ. ಯಾವುದನ್ನೂ ಬಿಡಲ್ಲ. ವರ್ಷಕ್ಕೊಂದ್ಸಲ ಏಪ್ರಿಲ್ ತಿಂಗಳಲ್ಲಿ ಕಟ್ಟಿ ಬರ್ತೀವಿ ಅಷ್ಟೇ. ಯಾವುದೂ ಸೌಲಭ್ಯ ಇಲ್ಲ ಇಲ್ಲಿ. ನೀರು ನಿಲ್. ಸರ್, ನಿಮ್ಮ ಹೆಸರು? ಮಂಜುನಾಥ್ ಅಂತ ಸರ್. ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂದಾಗಂತೂ ಸಖತ್ ಕೆಸರಾಗಿರುತ್ತೆ. ಗಾಡಿಯಾಗಿ ನಡ್ಕೊಂಡು ಸಮೇತ ಓಡಾಡೋಕ್ಕಾಗಲ್ಲ, ಅಷ್ಟು ತೊಂದರೆ ಆಗುತ್ತೆ. ಆಮೇಲೆ ಮೇಯ್ನು ರೋಡಿಗೆ ಸ್ಟ್ರೈಟ್ ಇಲ್ಲ ಇದು. ಆಮೇಲೆ ಮರಗಳು ಅಡ್ಡ ಇದೆ. ರೋಡು ಸ್ಟ್ರೈಟ್ ಆಗೋಕ್ಕೆ ಏನಾದ್ರು ಒಂದು ಮಾಡಬೇಕು. ಆಮೇಲೆ ಕೌನ್ಸಿಲರ್ ಯಾರಿಗಾದ್ರೂ ಹೇಳಿದ್ರೆ ಇದು ನಮ್ಮ ಏರಿಯಾಕ್ಕೆ ಬರಲ್ಲ ಅಂತಾರೆ ಕೌನ್ಸಿಲರ್ಗಳು. ನಿಮ್ಮ ಏರಿಯಾ ಕೌನ್ಸಿಲರ್ಗೆ ಹೇಳಿ ಅಂತ ಅವ್ರಂತಾರೆ. ನಿಮ್ಮ ಏರಿಯಾ ಕೌನ್ಸಿಲರ್ ನೀವು ಕಂಪ್ಲೇಂಟ್ ಏನು ಮಾಡಿಲ್ವಾ? ಮನವಿ ಪತ್ರ ಸಲ್ಲಿಸಿದ್ರೆ ಬರೋದೇ ಇಲ್ವಲ್ಲ ಸರ್, ಏರಿಯಾಗೆ ಬರಲ್ವಲ್ಲ, ಗೊತ್ತೇ ಆಗಲ್ಲ ಅವ್ರು ಯಾರು ಅನ್ನೋದು. ಹಂಗಾಗಿ ತುಂಬ ತೊಂದರೆ ಆಗಿದೆ. ಆಮೇಲೆ ನಾವೇ ಖರ್ಚು ಮಾಡಿ ಮಣ್ಣೆಲ್ಲ ಓಡಿಸ್ಕೊಂಡು ಇದು ಮಾಡ್ಕೊತಾ ಇದ್ದೀವಿ, ಅಂದರೂ ಅದು ಸರಿ ಹೋಗಿಲ್ಲ. ಗೌರ್ಮೆಂಟ್ನವ್ರು ಆದಷ್ಟು ಜಲ್ದಿ ಒಂಚೂರು ಏನಾದ್ರು ಮಾಡಿ ಪರಿಹಾರ ಮಾಡಬೇಕು ಇದಕ್ಕೆ. ಓಡಾಡೋಕ್ಕಂತೂ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ ಸರ್ ಅದರಲ್ಲಿ. ಸರ್, ಎಷ್ಟು ವರ್ಷ ಸ್ಟಾರ್ಟಿಂಗಿಂದನೂ ಹಿಂಗೆ ಇದೆ ಸರ್. ಅದೊಂದು ರೋಡ್ ಮಾತ್ರ ಸಿಮೆಂಟ್ ರೋಡ್ ಮಾಡಿದ್ದಾರೆ, ಬಿಟ್ರೆ ಇನ್ನು ಎಲ್ಲ ರೋಡು ಹಿಂಗೆ ಇದೆ. ಇದು ಇಲ್ಲಿ ಶಾಲಾ ಮಕ್ಕಳೆಲ್ಲ ಇದೇ ರೋಡಲ್ಲೇ ಹೋಗೋದು ಸರ್. ಆಲ್ಮೋಸ್ಟ್ ಮನೆಗಳೆಲ್ಲ ಇದೇ ಏರಿಯಾದಲ್ಲೇ ಇರೋದು, ಅಫಿಷಿಯಲ್ಸ್ ಮನೆಗಳೆಲ್ಲ. ಅದು ಬಿಟ್ರೆ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ ಸರ್ ಓಡಾಡೋದಕ್ಕೆ. ಇದು ಒಂದು ಲೈನಲ್ಲೇ 20 ಮನೆ ಇದೆ ಸರ್ ಆಲ್ಮೋಸ್ಟು. ಇನ್ನು ಆ ಕಡೆ ಒಂದು 30 ಮನೆ ಇದ್ದಾವೆ. ಎಲ್ಲ ಒಂದು 50 ಮನೆ 2 ಲೈನಲ್ಲೇ ಇದೆ ಸರ್ ಒಟ್ಟು. ಇಲ್ಲಿ ಸ್ಥಳೀಯ ಶಾಸಕರಿಗೆ ತಿಳಿಸಿದ್ದೀರಾ? ತಿಳಿಸಿದ್ದೀವಿ ಸರ್. ಶಾಸಕರಿಗೂ ತಿಳಿಸಿದ್ದೀವಿ, ಕಮಿಷನರ್ಗೂ ತಿಳಿಸಿದ್ದೀವಿ. ಅವ್ರು ಯಾರು ತಲೆಗೆ ಹಾಕಂತ ಇಲ್ಲ. ಬಂದು ನೋಡ್ತಾರೆ, ಆಮೇಲೆ ಮಾಡಿಸ್ತೀವಿ ಅಂತಾರೆ. ಅಥವಾ ಯಾವ್ದಾದ್ರು ಮಣ್ಣು ಬಂದರೆ ಹಾಕಿಸ್ತೀವಿ ಅಂತಾರೆ. ಯಾರು ಬಂದು ಏನು ಹಾಕ್ಸಿಲ್ಲ ಇದುವರೆಗೂ. ಯಾರು ಬಂದೇನು ಮಾಡಿಲ್ಲ ಸರ್ ಇದುವರೆಗೂ. ಬಟ್ ಯಾವುದೇ ರೀತಿ ನಿಮ್ಮ ಏರಿಯಾಗೆ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳು ಮಾಡಿಲ್ಲ ಸರ್. ಆಗಿಲ್ಲ ಸರ್. ನಾವು ಬಂದಾಗಿಂದನೂ ಆಗಿಲ್ಲ ಇದರಲ್ಲಿ. ಥ್ಯಾಂಕ್ ಯು ಸರ್. ಸರ್, ಈ ರೋಡಿನ ಸಮಸ್ಯೆ ಬಗ್ಗೆ ಮತ್ತು ಇಲ್ಲಿನ ವ್ಯವಸ್ಥೆ ಬಗ್ಗೆ ಅಧಿಕಾರಿಗಳಿಗೆ ಹಾಗೂ ಇಲ್ಲಿನ ಕಮಿಷನರ್ಗೆ, ಸ್ಥಳೀಯ ಶಾಸಕರಿಗೆ ಏನು ಹೇಳ್ತೀರಾ ಸರ್? ಸರ್, ಆದಷ್ಟು ಜಲ್ದಿ ಅವ್ರು ಬಂದು ಒಂಚೂರು ರೋಡ್ನ ಸರಿ ಮಾಡಿಸ್ಕೊಟ್ರೆ ಓಡಾಡೋಕ್ಕೆ ಮಕ್ಕಳುಗಳಿಗೆ, ಆಮೇಲೆ ವಯಸ್ಸಾಗಿರೋರು ವಾಕಿಂಗ್ ಮಾಡೋರು ಇರ್ತಾರೆ, ಅವ್ರಿಗೆ ಓಡಾಡೋದಕ್ಕೆಲ್ಲ ಅನುಕೂಲ ಆಗುತ್ತೆ ಅಂತ ನಮ್ದೊಂದು ಮನವಿ ಅಷ್ಟೇ. ಆದಷ್ಟು ಜಲ್ದಿ ಮಾಡಿಸ್ಕೊಡ್ಲಿ ಇದನ್ನ. ಈಗ ವಯಸ್ಸಾಗಿರೋರು ಏನಾದ್ರು ಬಿದ್ದಿದ್ದಾರಾ? ಹ್ಞೂ ಸರ್, ಮಳೆ ಬಂದಾಗೆಲ್ಲ ಜಾರ್ ಬೀಳೋದು ಹಾಗೆ ಆಗುತ್ತೆ ಸರ್. ಅದಕ್ಕೋಸ್ಕರ ಆದಷ್ಟು ಜಲ್ದಿ ಅವ್ರು ಬಂದು ನೋಡಿ ಏನು ಪರಿಹಾರ ಮಾಡಬೇಕು ಅದು ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ ಓಡಾಡೋದಕ್ಕೆ. ಥ್ಯಾಂಕ್ ಯು ಸರ್.